Hi all, welcome back to my YouTube channel Aishwarya Vlogs. ಓ ಮದನ ಮನಮೋಹಿನಿ ನೀಯಾ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ನಾವು ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಶ್ವಿತದು ಲಗ್ನ ಪತ್ರಿಕೆಗೆ ಅಲ್ವಾ ಪೂಜೆ ಮಾಡ್ತಾರೆ. ನನ್ನ ತಂಗಿದು ಮದುವೆ ಇದೆಯಲ್ವಾ, ಸೊ ಲಗ್ನ ಪತ್ರಿಕೆ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು. ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಚೆನ್ನಾಗಿ ಬಂತಾ? ಕಾರ್ಡ್ ತೋರಿಸಿ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಅಶಿತ ಕೈ ಮುಗಿತಾಳು ನೋಡ್ರಿ. ಅಶಿತ ಜೊತೆ ನಮ್ಮ ಮನೆ ಸೋನಿ ಬಂದ್ಬಿಟ್ಟೈತೆ ಒಳಗಡೆ. ಇವಳು ಸೋನಿ ಹಿಡ್ಕೊಂಡು ಹೋಗೋಳು. ಹಿಂಗೆ ತಿಳ್ಕೊಡು. ನಿಮ್ಮ ಅಮ್ಮ ಇಲ್ಲ ಬಾ. ಯಾಯ್ ನಿಮ್ಮ ಅಮ್ಮ ಇಲ್ಲ ಬಾರೋ. ಇಲ್ಲಿ ನೋಡಿ ಕರೀತಿರೋದು. ಏ ಸೋನಿ ನೋಡಿ ಕರೀತೈತೆ ನೋಡು. ನಮ್ಮ ಊಟ ಇವಳು ದೀಪ ಅಂತಾಳೆ. ಓಡೋಗಿ ಎತ್ತಿಕ್ಬೇಕಾ ದೀಪ? ಏನು ಮಾಡಬೇಕು? ಇಷ್ಟು ಕಾರ್ಡ್ ಪೂಜೆ ಮಾಡಿಕೊಂಡು ಎತ್ಕೊಂಡಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಆಮೇಲೆ ಬಂದಬೇಕು. ಬಂದು ಇನ್ನೂ ಇದೆ ಕಾರ್ಡು. ಇನ್ನೂ ಇಷ್ಟು ಕಾರ್ಡ್ ಐತೆ. ಈ ಲಗೇಜಲ್ಲಿ ಐತೆ, ಇದರಲ್ಲೈತೆ. ಇದಕ್ಕೆಲ್ಲ ಅರ್ಶಿನ ಕುಂಕುಮ ಇಕ್ಬೇಕು. ಬಂದು ಇಕ್ಬೇಕು. ಅರ್ಶಿನ ಕುಂಕುಮ ಇಕ್ಕಿ ಅಕ್ಷತೆ ಕಾಳು ಹಾಕಬೇಕು. ಇವತ್ತು ನಂದು ಮತ್ತು ನನ್ನ ತಂಗಿದು ಅಶ್ವಿತ, ಅದು ಇಬ್ಬರದು ಮ್ಯಾಚಿಂಗ್ ನಂದು ನನ್ನ ತಂಗಿ ಅಶ್ವಿತ. ಕರೆಕ್ಟು. ಇನ್ನೊಬ್ಳು ಇದ್ರಲ್ಲ ಚಿಕ್ಕ ಹುಡುಗಿ, ಅವಳು ಬರಲ್ವಂತೆ ವ್ಲಾಗಲ್ಲಿ. ನೋಡಿ ಇವಳು ಬರಲ್ವಂತೆ ವ್ಲಾಗ್ಗೆ. ತಮಾಷೆಗೆ ಯಾರಾದರೂ ಬ್ಲಾಗಲ್ಲಿ ಬರಲ್ಲ ಅಂತಾರ. ಅವ್ರ ಸ್ಕೂಲಲ್ಲಿ ಯಾರೋ ರೇಗಿಸ್ತಾರಂತಲ್ಲ, ಅದಕ್ಕೆ. ನಿಜವಾಗೂ ಅವ್ರ ಸ್ಕೂಲಲ್ಲಿ ಯಾರೋ ರೇಗಿಸ್ತಾರಂತೆ, ಅದಕ್ಕೆ ಅವ್ಳು ಬ್ಲಾಗಲ್ಲಿ ಬರಲ್ವಂತೆ. ಯಾರಾದ್ರೂ ರೇಗಿಸೋದು ಸ್ವಲ್ಪ ಕಮೆಂಟ್ ಮಾಡಿ. ನೋಡಿ ಏ ಅಕ್ಕ. ಇವಾಗ ಪಾಡ ಎತ್ಕೊಂಡು ಪೂಜೆ ಮಾಡ್ಸಕ್ಕೆ ಹೋಗ್ಬೇಕು. ಎಷ್ಟು ಗೊತ್ತಾ? ಹನ್ನೊಂದು ಗಂಟೆ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ಮಾಡಿ. ಯಾವ್ಯಾವ ದೇವಸ್ಥಾನ ಅಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ತೋರಿಸ್ತೀನಿ. ಇದು ಹೋಗ್ತಾ ಇದ್ದೀವಿ, ಹೋಗಿ ಬರಬೇಕು. ನಮ್ಮಮ್ಮ ಬೀಗ ಹಾಕ್ತವ್ರೆ. ಈ ಬೇಗ ಬರಲಿ. ಇವಳ್ದಲ್ಲ ಮದುವೆ, ಅದಕ್ಕೆ ಬೇಗ ಎತ್ಕೊಂಡ್ಬಿಟ್ಟವಳು ನೋಡ್ರಿ. ಕಾರ್ಡೆ ಎತ್ಕೊಂಡು ಕೈಯಲ್ಲಿ ಹೋಗೋದು. ಬೇಕಂತೆ. ಹಾಂ ಇನ್ನು ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು ಮತ್ತು ನಮ್ಮಮ್ಮ, ನಮ್ಮಪ್ಪ ಮತ್ತು ನನ್ನ ತಂಗಿ ಅಶಿತಾ ಮತ್ತು ಇನ್ನೊಬ್ಳು ಯಜಸ್ವಿನಿ. ಇಷ್ಟು ಜನ ಹೋಗ್ತಿದ್ದೀವಿ. ಹೋಗಿ ಅಲ್ಲಿ ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ. ಓಕೆ. ಹೊಟ್ಟೆ ಕೂಲಿ ಇವಳು, ಆಮೇಲೆ ಇವಳು ಈ ಕೈ ತೋಸೇಜು ಈ ಥರದ್ದು ನೆನೆ ಕಟ್ಸ್ಕೊಂಡಿದ್ವಾ ಹಬ್ಬಕ್ಕೆ ನಾವು. ಈ ಥರದ್ದು ನನಗೆ ಮಾತ್ರ ಲೂಸಾಗಿ ಕಟ್ಬಿಟ್ಟು ಅವಳಿಗೆ ಮಾತ್ರ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ನಾನು. ನನಗೆ ಕಟ್ಟೇ ಇಲ್ಲ, ನಾನು ಕಟ್ಟಿ ಬಿಚ್ಚೇ ಹೋಯ್ತು. ನಮ್ಮ ಅಮ್ಮಂದು ಅಷ್ಟೇ. ಇನ್ನು ಹೋಗ್ತಿದ್ದೀವಿ. ನಮ್ಮಪ್ಪ ಬರಬೇಕು. ನಮ್ಮಪ್ಪನ ಹತ್ತಿಸ್ಕೊಂಡು ಹೋಗೋದು. ಫೋನ್ ಮಾಡಿ ಬಂತ ಅಂಕಲ್. ನೀರು ಎತ್ಕೊಂಡ್ರೆ ಎತ್ಕೊಳಲ್ಲ ಈ ಡೋಂಗಿ ಬಾಬಾ. ಇವಳ ಹೆಸ್ರೇನು ಗೊತ್ತಾ? ಡೋಂಗಿ ಬಾಬಾ. ಮುಂದೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ ಅವಳಿಗೆ ತಾನೇ. ಅಶಿತಾ, ನಿಮ್ಮ ಅಭಿಪ್ರಾಯ ಏನು ಡೋಂಗಿ ಬಾಬಾದ ಬಗ್ಗೆ? ಭವಿಷ್ಯ
ಡೋಂಗಿ ಬಾಬಾ ಅವಳ ಹೆಸರು. ಜ್ಯೋತಿಷ್ಯ ಹೇಳ್ಬೇಕು, ಯಾರಿಗಾದ್ರೂ ಜ್ಯೋತಿಷ್ಯ ಹೇಳ್ಬೇಕಂದ್ರೆ ಎಜ್ಜು.com ಮೆಸೇಜ್ ಮಾಡಿ. ಡೋಂಗಿ ಬಾಬಾ ಸಖತ್ತಾಗಿ ಡೋಂಗಿ ಬಿಡ್ತಾರೆ. ಇಸ್ಕೊಂಡು ಹೋಗ್ಬೇಕು. ಇನ್ನೂ ಇಲ್ಲ ರಮಣ. ನಿಮ್ಮ ಅಭಿಪ್ರಾಯ ಡೋಂಗಿ ಬಾಬಾದ ಬಗ್ಗೆ ಏನು ಹೇಳ್ತೀರಾ ಹೇಳಿ? ಈ ಡೋಂಗಿ ಬಾಬಾ ಇವಾಗ ಅಲ್ಲಿ ಕುಣಿಸ್ಬೇಕು ಅಂದ್ಕೊಂಡಿದ್ದೀವಿ, ಅಲ್ಲಿ ಕುಣಿಸ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ತಾನೆ. ಹಾಂ, ನನ್ನ ಜೊತೆ ಎಲ್ಲ ನೀನೇ ಸಾಕು. ಹೋಗಿ ಡೋಂಗಿ ಬಾಬಾ ಕುತ್ಕಲ್ಲಿ. ಹಾಂ, ಇವಾಗ ಇದು ಡೋಂಗಿ ಬಾಬಾನ ಅಲ್ಲಿ ಕುಣಿಸ್ಬಿಟ್ಟು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಕಾರ್ ಬಂತು, ಅದಕ್ಕೆ ಹತ್ಕೊಂಡ್ಬಿಟ್ರಿ. ಡೋಂಗಿ ಬಾಬಾನ ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಎತ್ತು ಕರ್ಕೊಂಬಂದ್ಬಿಟ್ರಿ ಡೋಂಗಿ ಬಾಬಾ. ಚಳಿನ ಡೋಂಗಿ ಬಾಬಾ? ಡೋಂಗಿ ಬಾಬಾ ನಿಮಗೆ ಚಳಿ ಅಂತ ಮೊದಲೇ ಗೊತ್ತಿದ್ದಿಲ್ವಾ? ಚಳಿ ಆಗುತ್ತೆ ಇವತ್ತು, ಚಳಿ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ. ಮಳೆ ಬರುತ್ತೆ ಡೋಂಗಿ ಬಾಬಾ ಇವತ್ತು, ಮಳೆ ಬರಂಗೈತೆ. ನಿಮ್ಮ ಅಭಿಪ್ರಾಯ ಏನು? ಡೋಂಗಿ ಬಾಬಾ ಹೇಳಿ. ಮಳೆ ಬರಲ್ಲ ಡೋಂಗಿ ಬಾಬಾ ಹೇಳು. ಅದಕ್ಕೆ ಹಿಂಗೆ ಅನ್ನು ಅಂತ ಹೆಂಗೆ ಅನ್ನು ಡೋಂಗಿ ಬಾಬಾ ಒಂದ್ಸತಿ. ಸ್ಮಾರ್ಟ್ ಆಗಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಹೋಗಿ ಕುಣಿಸ್ಬಿಟ್ಟು ಬರ್ಬೇಕು ಇವಳು. ಇವಳು ಇನ್ನೊಂದು ಹೂವನ್ನು ಎತ್ಕೊಂಡ್ಬಂದು ಇವಾಗ ಕಾಲು ತೊಳ್ಕೊಂಡು ಹೋಗ್ಬೇಕು. ಬೇಗ ಬೇಗ ಬನ್ನಿ. ತೊಳ್ಕ. ನೀರೆಷ್ಟು ವೇಸ್ಟ್ ಮಾಡ್ತೀಯ ಮಂಗ? ಅಲ್ಲಿ ಹೋಗ್ಬೇಕು. ತೊಳ್ಕೊ. ಯಾವಾಗೂ ನಿಮ್ಮಿಬ್ಬರದೇ ಲೇಟು. ಯಾಕಂಗೆ? ಓಡ್ಬಾ ಟಕ ಟಕ. ಯಾವಾಗೂ ನಿಂದೆ ಲೇಟು ಅಂದೆ. ಇದೇ ನಮ್ಮನೆ ದೇವಸ್ಥಾನ. ಇಟ್ಕೊ ಫೋನು. ಬರ್ಬೇಕಿತ್ತು, ಒಳ್ಳೆ ಎತ್ಕೊಂಡು ಬರ್ಬೇಕು. ಮದುವೆ ಹುಡುಗಿ. ಫೈನಲಿ ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಈಗ ಮೇಲೂರು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಈ ವಿಡಿಯೋ
ಲಿಂಕ್ ಇರೋದ್ರಿಂದ ಮತ್ತೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ. ಫೈನಲಿ